ಬೆಳಗ್ಗೆ ಬಂದೆ. ಹೇಗಿದ್ದಾರೆ ಕೃಷ್ಣ? ಚೆನ್ನಾಗಿದೆ ಅಂಕಲ್. ತುಂಬ ದಿನ ಆಗಿತ್ತು ನಮ್ಮನೆ ಕಡೆಗೆ ಬಂದೆವು. ದೇವಿ ಏನಿತ್ತು ನಿಮ್ಮನ್ನ ತುಂಬ ಮಿಸ್ ಮಾಡ್ಕೋತಾಳೆ. ನಾನು ಅಷ್ಟೇ ದೇವಿಯನ್ನ ತುಂಬ ಮಿಸ್ ಮಾಡ್ಕೊಳ್ತೀನಿ. ಮತ್ತು ಹಾಗಾಗಿ ಬರ್ತಾ ಇರ್ಬೋದಲ್ಲ? ಬರ್ಬೋದು, ಬಟ್ ಗೊತ್ತಲ್ಲ ನಿಮಗೆ ಬಿಸ್ನೆಸ್ ಟೆನ್ಷನ್ನು. ಈ ವಾರನೂ ಯುರೋಪ್ ಟ್ರಿಪ್ ಹಾಕೊಂಡಿದ್ದೆ ಬಿಸ್ನೆಸ್ ಪರ್ಪಸ್ಗೆ. ಒಂದು ಅರ್ಜೆಂಟ್ ಮೀಟಿಂಗ್ ಇತ್ತು. ಮಗಳ ಸಂತೋಷ ಮುಖ್ಯ ಅಲ್ವಾ, ಅದಕ್ಕೆ ಎಲ್ಲ ಮೀಟಿಂಗ್ಸು ಕ್ಯಾನ್ಸಲ್ ಮಾಡಿಬಿಟ್ಟು ಬಂದ್ಬಿಟ್ಟು. ಒಳ್ಳೆ ಕೆಲಸ ಮಾಡ್ತಾ ಬಿಡಿ. ಅದರ ದೇವಿಯಾನೆ ಅಂಥದ್ದೇನು ಇಂಪಾರ್ಟೆಂಟ್ ವಿಚಾರ ಇತ್ತು? ಅದು ಅಂಕಲ್ಗೆ ಫೋನ್ ಮಾಡಿ ಮೀಟಿಂಗ್ ಎಲ್ಲ ಕ್ಯಾನ್ಸಲ್ ಮಾಡಿಸಿ ಇಲ್ಲಿ ಕಸಿದೆಯಲ್ಲ? ದೇವ್ಯಾನಿ ನಿಮ್ಗೆ ಹೇಳಿಲ್ವಾ? ಒಳ್ಳೇದಾಯ್ತು ಬಿಡಿ, ನಾನೇ ನಿಮ್ಗೆ ಹೇಳ್ತೀನಿ. ನೀವು ಅದ್ಯಾವುದೋ ಯುರೋಪಿಯನ್ ಹಾರ್ಸ್ ಪವರ್ ಚಾನೆಲ್ ಶುರು ಮಾಡಬೇಕು ಅಂತಿದ್ದೀರಂತೆ. ಅದಕ್ಕೆ 15 ಕೋಟಿ ರಾಯಲ್ಟಿ ಕೊಡ್ಬೇಕಂತೆ. 15 ಕೋಟಿ ನಮ್ಮಿಂದ ಅರೇಂಜ್ ಮಾಡೋಕ್ಕಾಗಲಿಲ್ಲ, ನೀವು ಕೊಡ್ತೀರಪ್ಪ ಅಂತ ನನ್ನ ಮಗಳು ಹೇಳಿದ್ರು. ನಾನು ಕೊಡ್ತೀನಿ ಅಂತ ಹೇಳಿದ್ದೀನಿ. ದೇವ್ಯಾನಿ ನಿಮ್ಮನ್ನ ಮದುವೆ ಆಗ್ತೀನಿ ಅಂತ ಹೇಳಿದಾಗ ನನಗೆಷ್ಟು ಸಂತೋಷ ಆಗಿತ್ತು ಗೊತ್ತಾ. ನನ್ನ ಮಗಳು ಈ ರಾಜ್ಯದ ಮುಖ್ಯಮಂತ್ರಿ ಮನೆ ಸೊಸೆಯಾಗಿ ಹೋಗ್ತಾಳೆ ಅಂತ ನನಗೆಷ್ಟು ಹೆಮ್ಮೆ ಆಗಿತ್ತು ಗೊತ್ತಾ. ನನ್ನ ಮಗಳನ್ನ ಮದುವೆ ಆಗ್ತಿರೋ ಹುಡುಗ MP ಆಗಿದ್ದಾನೆ, ರಾಜಕೀಯದಲ್ಲಿ ಚೆನ್ನಾಗಿ ಪಳಗಿದ್ದಾನೆ ಅಂತ ಎಷ್ಟು ಖುಷಿಯಾಗಿದ್ದೆ ನಾನು. ನಿಮ್ಗೆ ಗಾಡ್ ಫಾದರ್ ಆಗಿ ನಿಮ್ಮ ತಂದೆ ಮುಖ್ಯಮಂತ್ರಿ ರಾಜಾನಂದ ಸ್ವಾಮಿ ಅವರಿದ್ರು. ಮುಖ್ಯಮಂತ್ರಿ ಆಗೋದಿರ್ಲಿ, ಉಪಮುಖ್ಯಮಂತ್ರಿ ಕೂಡ ಆಗಲಿಲ್ಲ ನೀವು. ಆವತ್ತು MP ಇದ್ರಿ, ಇವತ್ತು MP-ನೇ ಆಗಿದ್ದೀರಾ. ನೋಡಿ, ನಾನು ನಿಮ್ಮನ್ನ ಅವಮಾನ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಮಾತು ಹೇಳ್ತಾ ಇಲ್ಲ. ಒಬ್ಬ ಮಗಳ ತಂದೆಯಾಗಿ ಅವಳ ಮೇಲಿರೋ ಪ್ರೀತಿಯಿಂದ ಅವಳ ಭವಿಷ್ಯಕ್ಕೋಸ್ಕರ ಈ ಮಾತನ್ನು ಹೇಳ್ತಾ ಇದ್ದೀನಿ. ನಾನು ರಾಜ್ಯದ ಎಲ್ಲಾ ಭಾಗಗಳಲ್ಲೂ ಟೂರ್ ಮಾಡಿದ್ದೀನಿ. ರಾಜಕೀಯದ ವಿದ್ಯಮಾನಗಳು ನನಗೂ ಗೊತ್ತು. ಆಚೆ ಕಡೆ ಜನರಿಗೆ ರಾಜಕೀಯವಾಗಿ ನಿಮ್ಮ ಬಗ್ಗೆ ವಿಶೇಷವಾದ ಒಲವು ಮೆಚ್ಚುಗೆ ಏನೂ ಇಲ್ಲ ಕೃಷ್ಣ. ಆಚೆ ಕಡೆ ಯಾಕೆ, ನಿಮ್ಮ ಮನೆಯಲ್ಲೇ ನಿಮ್ಮ ಬಗ್ಗೆ ಕಾಳಜಿ ಕಮ್ಮಿ ಆಗ್ತಾ ಇದೆಯಲ್ಲ. ಯಾಕೆ ಹೇಳ್ತಾ ಇದ್ದೀರಾ? ಕಣ್ಣೆದುರುಗಡೆನೆ ಎಲ್ಲ ಕಾಣಿಸ್ತಿದೆಯಲ್ಲ ಕೃಷ್ಣನ. ನೀವು ಈ ಮನೆ ಮಗ, ನನ್ನ ಮಗಳು ಈ ಮನೆ ಸೊಸೆ. ನಿಮ್ಮನ್ನೇ ನಂಬ್ಕೊಂಡು ಬಂದಿರೋ ನಿಮ್ಮ ಹೆಂಡತಿ. ನಿಮ್ಗಾಗ್ಲಿ ನನ್ನ ಮಗಳಿಗಾಗ್ಲಿ ಇಲ್ಲಿ ಏನು ಅಧಿಕಾರ ಇದೆ ಹೇಳಿ? ನಿಮ್ಮ ಮನೆಯಲ್ಲಿ ಸಾವಿರಾರು ಕೋಟಿಗಟ್ಟಲೆ ಆಸ್ತಿ ಇದೆ, ಸಾಕಷ್ಟು ವೈಟ್ ಮನಿನೂ ಇದೆ. ನಿಮ್ಗೆ ಹಾರ್ಸ್ ಪವರ್ ಚಾನೆಲ್ ಸ್ಟಾರ್ಟ್ ಮಾಡೋದಕ್ಕೆ ಬೇಕಾಗಿರೋ ದುಡ್ಡು ಎಷ್ಟು? ಒಂದು 15 ಕೋಟಿ ವೈಟ್ ಮನಿ. ಆದರೆ ನಿಮ್ಮ ತಾಯಿಯವರ ಅಕೌಂಟ್ನಲ್ಲಿ 38 ಕೋಟಿ ವೈಟ್ ಮನಿ ಇದೆ ಅಂತೆ. ನಿಮ್ಮ ಪರಿಸ್ಥಿತಿ ಈ ಥರ ಇದೆ, ಆದರೂ ನೀವು ಆ ದುಡ್ಡನ್ನು ಮುಟ್ಟೋ ಹಂಗಿಲ್ಲ. ಐ ಅಂಡರ್ಸ್ಟ್ಯಾಂಡ್ ಕೃಷ್ಣ, ಬಿಡಿ ಆ ವಿಚಾರ. ನಾನು ಹೆಚ್ಚು ಮಾತಾಡಿದ್ರೆ ನಿಮ್ಗೆ ಬೇಜಾರಾಗ್ಬೋದು. ನೆಕ್ಸ್ಟ್ ಟ್ಯೂಸ್ಡೇ ಒಳಗೆ 15 ಕೋಟಿ ಬೇಕು ಅಂತ ದೇವ್ಯಾನಿ ಹೇಳಿದ್ದಾಳೆ. ನಾನು ಅರೇಂಜ್ ಮಾಡಿಕೊಡ್ತೀನಿ ಬಿಡಿ. ಓ, ಆದ್ರೆ ನಮಗೆ ಬೇಕಾಗಿರೋ 15 ಕೋಟಿ ಅರೇಂಜ್ ಆಗಿದೆ ಅಂಕಲ್. ಏನ್ ಹೇಳ್ತಿದ್ದೀರಾ ಕೃಷ್ಣ? 15 ಕೋಟಿ ಅಮೌಂಟ್ ಅರೇಂಜ್ ಆಗಿದೆಯಾ? ಹೌದು ದೇವಿಯಾನಿ. ಮತ್ತೆ ನೀವು ನನಗೆ ಹೇಳಲೇ ಇಲ್ಲ. ಹೇಳಬೇಕು ಅಂತಾನೆ ಇದ್ದೆ, ಆದ್ರೆ ಅಷ್ಟರಲ್ಲಿ ನೀನು ಅಂಕಲ್ಗೆ ಫೋನ್ ಮಾಡಿ ಎಲ್ಲ ವಿಚಾರನ ಹೇಳ್ಬಿಟ್ಟಿದ್ಯಾ. ದೇವಿಯಾನಿ, ಒಂದು ನಿಮಿಷ.